ಪ್ರತಿ IPL ಪಂದ್ಯದ ಹೈಲೈಟ್ ಇನ್ಸೈಟ್ಗಳನ್ನು ಕೊಡುವಂತ ಒನ್ ಇಂಡಿಯಾ ಕನ್ನಡದ IPL ಡಗ್ಔಟ್ಗೆ ವೆಲ್ಕಮ್. ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲ ಚಟ್ನಿ ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ಚಟ್ನಿ ಮಾಡಿದೆ. RCB CSKನ ಈ ಕ್ಷಣಕ್ಕಾಗಿ ಫ್ಯಾನ್ಸ್ ಕಾಯ್ತಾ ಇದ್ರು ಅಂತ ಹೇಳ್ಬೋದು. RCB ಫ್ಯಾನ್ಸ್ ಈ ಮ್ಯಾಚನ್ನು ಎಷ್ಟು 17 ವರ್ಷಗಳ ನಂತರ CSKಯ MA ಚಿದಂಬರಂ ಸ್ಟೇಡಿಯಮ್ಮಲ್ಲಿ ಚೆನ್ನೈಯನ್ನು ಸೋಲಿಸೋದು ಅಂದರೆ ಸಾಧಾರಣವಾದ ಮಾತಾಗಿರಲಿಲ್ಲ. ಅದೊಂದು ಸಾಧನೆಯೇ ಆಗಿತ್ತು RCBಗೆ. RCB ಅದನ್ನು ಮ್ಯಾಜಿಕ್ ಥರ ಮಾಡಿ ತೋರಿಸ್ತು. ಎಲ್ಲ ವಿಭಾಗಗಳಲ್ಲಿ ಕೂಡ ಏನು CSKಯನ್ನು ರೂಲ್ ಔಟ್ ಮಾಡಾಕ್ತು ಅಂತ ಹೇಳ್ಬೋದು, ಡಾಮಿನೇಟ್ ಮಾಡ್ತು ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಮ್ಯಾಚ್ನ ರೂಲ್ ಮಾಡಿದ್ದು RCB ಈ ಬಾರಿ ಬೆಸ್ಟ್ ಬ್ಯಾಲೆನ್ಸ್ಡ್ ಏನು ಸ್ಕ್ವಾಡನ್ನು ಹೊಂದಿದೆ ಅಂಥೇಳಿ ಚರ್ಚೆ ಆಗ್ತಾ ಇತ್ತು. ಎಲ್ಲೂ ಎಡೋದೆ ಪ್ರೂವ್ ಮಾಡ್ತಾ ಇದ್ದಾರೆ. ಯಾವ ಸ್ಪಿನ್ ಪಿಚ್ಚಲ್ಲಿ ಸ್ಪಿನ್ ಕೆಡ್ಡಾಗೆ RCB ಬೀಳ್ತಾರೆ ಅಂದ್ಕೊಂಡಿದ್ರು, ಅದನ್ನು RCB ರಿವರ್ಸ್ ಮಾಡಿದೆ. RCBಯ ಸ್ಪೀಡ್ ಬೌಲರ್ಸ್, ಗನ್ ಬೌಲರ್ಸ್, ಸ್ಪೀಡ್ ಬೌಲರ್ಸ್ ಏನಿದ್ದಾರೆ ಅವರು ಮ್ಯಾಜಿಕ್ ಮಾಡಿ ಚೆನ್ನೈಯನ್ನೇ ತಮ್ಮ ಏನು ಪೇಸ್ನ ಕೆಡ್ಡಾಗೆ ಕೆಡವಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಚೆನ್ನೈ ವರ್ಸಸ್ RCB, ಚೆನ್ನೈ ವರ್ಸಸ್ ಬೆಂಗಳೂರು ಮ್ಯಾಚ್ ಸಖತ್ತಾಗಿತ್ತು. ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಯಾಕಂದರೆ ಇದೊಂದು ಮ್ಯಾಜಿಕಲ್ ಮೂಮೆಂಟ್ ಅನ್ನೋ ಥರ 17 ವರ್ಷಗಳ ಮೇಲೆ 17 ವರ್ಷಗಳಾದ ನಂತರ ಅದೇ ಚೆನ್ನೈನ ಚೆಪಾಕ್ ಸ್ಟೇಡಿಯಮ್ಮಲ್ಲಿ ಚೆನ್ನೈಯನ್ನು ಸೋಲಿಸೋದು ಅಂತ ಹೇಳಿದರೆ ಇವತ್ತಂತೂ ಇಡೀ ದಿನ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾದರೆ ಏನು ಇದರ ಹೈಲೈಟ್ಸ್, ಹೇಗಿತ್ತು ಮ್ಯಾಚು, ಯಾವುದು ಟರ್ನಿಂಗ್ ಪಾಯಿಂಟು, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಏನು ಬರ್ತಾ ಇದೆ, ಇದೆಲ್ಲವನ್ನು ನೋಡೋಣ. ಒಂದೊಂದು ಕೂಡ ಅತ್ಯಂತ ಎಂಜಾಯ್ ಮಾಡಿಕೊಂಡು RCB ಫ್ಯಾನ್ಸ್ ಈ ಒಂದು ಏನು ಮ್ಯಾಚನ್ನು ನೋಡಿದ್ದಾರೆ. ಆರಂಭದಲ್ಲಿ ಟಾಸನ್ನು ಗೆದ್ದಿದ್ದು ಚೆನ್ನೈ ಫೇವರ್ ಆಯಿತು. ಆದರೆ ಟಾಸ್ ಗೆದ್ದು ಚೆನ್ನೈ ಆಯ್ಕೆ ಮಾಡಿಕೊಂಡಿದ್ದು ಬೌಲಿಂಗನ್ನು. ಸಹಜವಾಗಿಯೇ ನಾವು ಚೇಸ್ ಮಾಡ್ತೀವಿ, ನೋಡೋಣ RCBಗೆ ಚೇಸ್ ಕೊಟ್ಟರೆ ನಾವು ಎಡವ್ತೀವಿ, ಸೋಲ್ತೀವಿ ಅನ್ನೋ ಪ್ಲ್ಯಾನಲ್ಲಿ ಚೆನ್ನೈ ಅವರು ಚೇಸ್ನ ತಗೊಂಡ್ರು. ಸೊ RCB ಬ್ಯಾಟ್ ಮಾಡಬೇಕಾಗಿ ಬಂತು. ಆದರೆ RCB ಫಿಯರ್ಲೆಸ್ ಆಗಿ ಬ್ಯಾಟಿಂಗನ್ನು ಮಾಡಿದ್ದು. ಫಿಲ್ ಸಾಲ್ಟ್ ಆರಂಭದಿಂದಾನೇ ಬೌಲರ್ಗಳ ಬೆಂಡೆತ್ತೋಕೆ ಶುರು ಮಾಡಿದರು. 2ನೇ ಓವರಲ್ಲೇ ಅಶ್ವಿನನ್ನು ಇಳಿಸಿದ್ರು ಕೂಡ ಅಶ್ವಿನ್ಗೂ ಕೂಡ 4 ಸಿಕ್ಸರ್ಗಳನ್ನು ಚಚ್ಚಿ ಪವರ್ ಪ್ಲೇಯಲ್ಲಿ ಒಳ್ಳೆಯ ಏನು ಸ್ಕೋರನ್ನು ತಂದರು RCB. ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಸ್ವಲ್ಪ ಏನು ಬ್ಯಾಟಿಗೆ ಮಿಡ್ಲ್ ಮಾಡೋದಕ್ಕೆ ಬಾಲ್ನ ಒದಾಡ್ತಾ ಇದ್ರು. ಆದರೆ ಫಿಲ್ ಸಾಲ್ಟ್ ಅದ್ಭುತವಾಗಿ ಆಡಿದರು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಆ್ಯಂಕರ್ ರೋಲ್ನ ಪ್ಲೇ ಮಾಡಿದರೆ ಫಿಲ್ ಸಾಲ್ಟ್ ಹೊಡಿಬಡಿ ಆಟ ಆಡಿ ಔಟ್ ಆಗಿ ಹೋದರು. ಅವರ ನಂತರ ಬಂದಂಥ ಪ್ರತಿ ಬ್ಯಾಟರ್, ದೇವದತ್ ಪಡಿಕ್ಕಲ್ ಬಂದರು, 14 ಬಾಲ್ಗೆ 27. ಸೊ ದೇವದತ್ ಪಡಿಕ್ಕಲ್ ಕಳೆದ ಮ್ಯಾಚಲ್ಲಿ 10 ರನ್ ಹೊಡೆದಿದ್ರು. ಜಸ್ಟ್ ಅಯ್ಯೋ ದೇವದತ್ ಪಡಿಕ್ಕಲ್ಗೆ ಸಿಗಲ್ವೇನೋ ಅವಕಾಶ ಚೆನ್ನೈ ಮ್ಯಾಚಲ್ಲಿ ನಿಂತಿತ್ತು. ಬಟ್ ಸೇಮ್ 11ಅನ್ನು ಉಳಿಸ್ಕೊಂಡು ಕೇವಲ ಭುವನೇಶ್ವರ್ ಕುಮಾರ್ನ ಇನ್ ಮಾಡಿ ರಸಿಕ್ ದಾರ್ ಸಲಾಮ್ನ ಔಟ್ ಮಾಡಿದರು. ಸೊ ಆ 11ಅಲ್ಲಿ ದೇವದತ್ ಪಡಿಕ್ಕಲ್ಗೆ ಚಾನ್ಸ್ ಸಿಕ್ಕಿತ್ತು. ಚಾನ್ಸ್ ಸಿಕ್ಕಿದ ಮೇಲೆ ಪ್ರೂವ್ ಮಾಡಿದರು, ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿದರು, ಸ್ಪಿನ್ ಬೌಲರ್ಗಳನ್ನು ಬೆಂಡೆತ್ತಿದ್ರು. ಸೊ ದೇವದತ್ ಪಡಿಕ್ಕಲ್ ಕೂಡ ಅಂದರೆ ಅವರು ಆಡಿದಂಥ 14 ಬಾಲ್ಗಳಲ್ಲಿ 27 ರನ್ನನ್ನು ಹೊಡೆದ್ರು. ಬಂದ ಪ್ರತಿ ಬ್ಯಾಟ್ರು ಕೂಡ ಚೆನ್ನೈಗೆ ಬೆಂಡೆತ್ತಿದ್ರು ಅಂತ ಹೇಳ್ಬೋದು. RCB ಏನು ಬ್ಯಾಟಿಂಗ್ ಡೆಪ್ತ್ ಏನಿತ್ತು ಅನ್ನೋದು ಇವತ್ತು ಪ್ರೂವ್ ಆಯಿತು. ಮೊನ್ನೆ ಮ್ಯಾಚಲ್ಲಿ ಅವಕಾಶನೇ ಇರಲಿಲ್ಲ ಬ್ಯಾಟಿಂಗ್ ಡೆಪ್ತನ್ನು ಪ್ರೂವ್ ಮಾಡೋದಕ್ಕೆ. ಇನ್ನೂ ಕೂಡ ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್ಡು, ಈ ಏನು ಟೇಲ್ ಎಂಡರ್ಸ್ಗಾಗಲಿ ಇಲ್ಲಾಂದರೆ ಮಿಡ್ಲ್ ಆರ್ಡರ್ಗೆ ಬ್ಯಾಟ್ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಅಷ್ಟರ ಮಟ್ಟಿಗೆ ಕೊಹ್ಲಿ, ಫಿಲ್ ಸಾಲ್ಟ್ ಮೊನ್ನೆ ಮ್ಯಾಚನ್ನು ರೂಲ್ ಮಾಡಿದರು. ಇವತ್ತಿನ ಮ್ಯಾಚಲ್ಲಿ ಎಲ್ರಿಗೂ ಚಾನ್ಸ್ ಸಿಕ್ತು. ಯಾಕೆಂದರೆ ಚೆನ್ನೈ ಬೌಲಿಂಗ್ ಅಟ್ಯಾಕ್ ಕೂಡ ಸಖತ್ತಾಗಿತ್ತು. ಮತ್ತೊಮ್ಮೆ ನೂರ್ ಅಹ್ಮದ್ 3 ವಿಕೆಟನ್ನು ತಗೊಂಡ್ರು. ಚೆನ್ನೈ ಪರವಾಗಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆದರು. ಇಲ್ಲಿ ನೂರ್ ಅಹ್ಮದ್ಗೂ ಕೂಡ ಬಿಡಲಿಲ್ಲ. ಟಿಮ್ ಡೇವಿಡ್ ಕೊನೆ ಓವರಲ್ಲಿ 2 ಸಿಕ್ಸರನ್ನು ಬಾರಿಸಿದ್ರು. ಮೊದಲ 3 ಬಾಲ್ ಏನು ಬೀಟ್ ಆದರೂ ಕೂಡ ಅದು ಕೂಡ 19ನೇ ಓವರ್ ಹೇಗಿತ್ತು ಅಂದರೆ ಮತೀಶ ಪತಿರಾಣ 2 ವಿಕೆಟನ್ನು ತಗೊಂಡು 19ನೇ ಓವರ್ನ ಮೇಡನ್ ಮಾಡ್ತಾರೆ. ಸೊ ಭುವನೇಶ್ವರ್ ಕುಮಾರ್ ಬರ್ತಾರೆ ಸ್ಟ್ರೈಕಿಗೆ. ಅವರು ಒಂದು ಸಿಂಗಲ್ ಓಡೋಣ ಅಂತ ಅಂದ್ಕೊಂಡ್ರು ಕೂಡ ಟಿಮ್ ಡೇವಿಡ್ ಬೇಡ ನಿಂತ್ಕೊಳ್ಳಿ, ನೆಕ್ಸ್ಟ್ ಓವರ್ನ ಸ್ಟ್ರೈಕ್ ತಗೋತೀನಿ ಅಂತಾರೆ. ಸೊ 20ನೇ ಓವರಲ್ಲಿ ಸ್ಯಾಮ್ ಕರನ್ನ ಚಿಂದಿ ಉಡಾಯಿಸ್ತಾರೆ. ಸೊ ಸ್ಯಾಮ್ ಕರನ್ಗೆ 6ಗಳ ಮೇಲೆ 6ಅನ್ನು ಬಾರಿಸಿ RCB ಸ್ಕೋರ್ 197ಕ್ಕೆ ಹೋಗುತ್ತೆ.
ಆಮೇಲೆ ಬ್ಯಾಟಿಂಗ್ ಇಳಿದಂತಹ CSK ಈ 197 ಸ್ಕೋರ್ ಏನಿತ್ತಲ್ಲ, ಈ ಚಪಾಕಲ್ಲಿ ಇದು ಆವ್ರೇಜ್ ಸ್ಕೋರೇ 165 ಅಂತ ಹೇಳ್ತಾರೆ. ಸೊ ಈ ಸ್ಕೋರನ್ನು ಬೆನ್ನತ್ತುವಲ್ಲಿ ಎಡವಿದ್ರು ಅಂತ ಹೇಳ್ಬೋದು. ಆರಂಭದಲ್ಲೇ ಮಾಮೂಲಾಗಿ ರಚಿನ್ ರವೀಂದ್ರ ಜೊತೆ ರಾಹುಲ್ ತ್ರಿಪಾಠಿ ಓಪನಿಂಗಲ್ಲಿ ಬಂದರು. ರಾಹುಲ್ ತ್ರಿಪಾಠಿ ಮತ್ತೊಮ್ಮೆ ಫೇಲ್ ಆದರು. RCBಯ ಹೇಸಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ ಮ್ಯಾಜಿಕ್ ಮಾಡಿದರು. ಸೊ ಇಲ್ಲಿ ರಾಹುಲ್ ತ್ರಿಪಾಠಿ ಮೊದಲಿಗೆ ವಿಕೆಟ್ ಕಳ್ಕೊಂಡ್ರೆ ಆನಂತರ ಬಂದ ಋತುರಾಜ್ ಗಾಯಕ್ವಾಡ್ ಡಕ್ಔಟ್ ಆಗ್ತಾರೆ. ಅದಾದ ನಂತರ ಪವರ್ ಪ್ಲೇಯಲ್ಲಿ 3 ವಿಕೆಟನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತೆ ಚೆನ್ನೈ. ಪವರ್ ಪ್ಲೇಯಲ್ಲೇ 3 ವಿಕೆಟ್ ಹೋಗಿದ್ರಿಂದ RCB ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡುತ್ತೆ ಪವರ್ ಪ್ಲೇಯಲ್ಲಿ 3 ವಿಕೆಟನ್ನು ತೆಗೆದು. ರಚಿನ್ ರವೀಂದ್ರ ಮಾತ್ರ ಉಳ್ಕೊಂಡಿರ್ತಾರೆ. ಆದರೆ ಅದಾದ ನಂತರ ಯಶ್ ದಯಾಳ್ ಬಂದವರೇ 2 ವಿಕೆಟನ್ನು ತಗೋತಾರೆ. ಸೊ ಚೆನ್ನೈ ಮತ್ತಷ್ಟು ಸಂಕಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅಲ್ಲಿಂದ ಚೆನ್ನೈನ ಕೊಲ್ಯಾಪ್ಸ್ ಶುರುವಾಗುತ್ತೆ. ರಚಿನ್ ರವೀಂದ್ರ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಬಿಟ್ಟರೆ ಬೇರೆ ಯಾರೂ ಕೂಡ RCB ವಿರುದ್ಧ 50 ಹೊಡೆಯುವಂಥ ಒಂದು ಧೈರ್ಯನೇ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ RCB ಬೌಲಿಂಗ್ ಯೂನಿಟ್ ಕೂಡ ಭರ್ಜರಿ. ಲಯಮ್ ಲಿವಿಂಗ್ಸ್ಟೋನ್ ಕೂಡ 2 ವಿಕೆಟನ್ನು ತಗೋತಾರೆ. ಹಾಗಾಗಿ ಟೋಟಲ್ ಮ್ಯಾಚಲ್ಲಿ RCB 50 ರನ್ನಿಂದ ಗೆಲ್ತಾರೆ ಅಂದರೆ ಇದು ಚೆನ್ನೈ ಮೇಲೆ RCB ಅಧಿಕಾರಯುತ ಗೆಲುವು, ಒಂಥರ ಡಾಮಿನೇಟಿಂಗ್ ಸಕ್ಸಸ್ ಅಂತ ಹೇಳ್ಬೋದು. ಅದು ಚೆನ್ನೈನ ಚೆಪಾಕಲ್ಲಿ. ಇದು 17 ವರ್ಷಗಳ ನಂತರ ಬಂದಿದೆ ಅಂದರೆ RCB ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಒಂಥರ ಹೆಂಗಿತ್ತು ಅಂದರೆ RCB 18 ವರ್ಷ ಕಪ್ ಗೆಲ್ಲೋದಕ್ಕೆ ರೆಡಿಯಾಗಿದ್ದೀವಿ, 17 ವರ್ಷ ಆದಮೇಲೆ ನಿಮ್ಮ ಹತ್ರ ಗೆದ್ದಿದ್ದೀವಿ, 18ನೇ ವರ್ಷದಲ್ಲಿ ಕಪ್ಪನ್ನು ಗೆಲ್ತೀವಿ ಅಂತ ಹೇಳಿ RCB ಇವತ್ತು ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾದರೆ ಮ್ಯಾಚಲ್ಲಿ ಟರ್ನಿಂಗ್ ಪಾಯಿಂಟ್ ಎಲ್ಲಾಯಿತು? RCB ಏನೋ ಸಖತ್ ಬ್ಯಾಟಿಂಗ್ ಮಾಡಿದರು. RCB ಅವರು 197 ಬ್ಯಾಟಿಂಗ್, ಪ್ರತಿಯೊಬ್ಬರು ಕೂಡ ಜಿತೇಶ್ ಶರ್ಮಾ ಇರಲಿ, ಲಯಮ್ ಲಿವಿಂಗ್ಸ್ಟೋನ್ ಇರಲಿ, ಫೇಲ್ ಆದಂಥ ಒಬ್ಬ ಬ್ಯಾಟರ್ ಅಂತ ಹೇಳಿದರೆ ಅದು ಕೃಣಾಲ್ ಪಾಂಡ್ಯ. ಬೇರೆಲ್ಲರೂ ಕೂಡ 180, 190, 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿ ಹೋದರು. ಆದರೆ ಈ 197 ಚೇಸ್ ಮಾಡುವಲ್ಲಿ ಎಡವಿದ್ದು ಚೆನ್ನೈಗೆ ಯಾವತ್ತೂ ಕೂಡ ಚೆನ್ನೈ ಫೇವ್ರೇಟ್ ಸೈಡಲ್ಲಿರುತ್ತೆ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮ್ಯಾಚ್ಗಿಂತ ಮೊದಲು ಯಾರು ಗೆಲ್ಲೋ ಫೇವ್ರೇಟ್ಸ್ ಅಂತ ಬಂದಾಗ CSK ಪರವಾಗಿನೇ ಎಕ್ಸ್ಪರ್ಟ್ಸ್ ಎಲ್ಲರೂ ಇದ್ದರು. ಹಂಗೆ ನೋಡಿದಾಗ ಚೆನ್ನೈ ಕೂಡ ಮಹೇಂದ್ರ ಸಿಂಗ್ ಧೋನಿ ಅವರ ಮಾಸ್ಟರ್ ಮೈಂಡು. ಸೊ ಅವರ ಸ್ಟಂಪಿಂಗ್ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ಅವರ ಆ ಕೂಲ್ ಆ್ಯಂಡ್ ಕಾಮ್ ಆದಂಥ ಒಂದು ಗೈಡೆನ್ಸ್ ಇದೆಯಲ್ಲ, ಗೆದ್ದೇ ಬಿಡ್ತಾರೆ ಅಂತಿದ್ರು. ಆದರೆ ಬ್ಯಾಟಿಂಗ್ ಇಳಿದಾಗ ಚೆನ್ನೈ ಆರಂಭದಲ್ಲಿ ಎಡವಿತು. ಆರಂಭದಲ್ಲೇ ಜಾಶ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಆ ಪವರ್ ಪ್ಲೇಯಲ್ಲಿ 5 ಓವರ್ಗಳು 6 ಓವರ್ಗಳನ್ನು ಕೂಡ ಇವರೇ ಮಾಡ್ತಾರೆ. ಭಾಳ ಮುಖ್ಯವಾಗಿರುವಂಥ ಪವರ್ ಪ್ಲೇಯಲ್ಲಿ ಜಾಶ್ ಹೇಸಲ್ವುಡ್ಗೆ 2 ವಿಕೆಟ್ ಸಿಗುತ್ತೆ. ಅದರಲ್ಲಿ ಋತುರಾಜ್ ಗಾಯಕ್ವಾಡ್ ಡಕ್ಔಟ್ ಆಗಿರ್ತಾರೆ. ಅಂದರೆ ಚೆನ್ನೈ ಪರವಾಗಿ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿ, ಅದು ಚೆಪಾಕಲ್ಲಿ ಒಳ್ಳೆಯ ಡೇಟಾ ಇರುವಂಥ, ಸ್ಟ್ಯಾಟ್ಸ್ ಇರುವಂಥ, ಒಳ್ಳೆಯ ಅಂಕಿಅಂಶಗಳನ್ನು ಇಟ್ಕೊಂಡಿರುವಂತಹ ಋತುರಾಜ್ ಗಾಯಕ್ವಾಡ್ ಡಕ್ಔಟ್ ಆಗ್ತಾರೆ. ಹೇಸಲ್ವುಡ್ಗೆ ರಾಹುಲ್ ತ್ರಿಪಾಠಿ ಔಟ್ ಆಗ್ತಾರೆ. ಭುವನೇಶ್ವರ್ ಕುಮಾರ್ ಕೂಡ ಮ್ಯಾಜಿಕ್ ಮಾಡ್ತಾರೆ. ಸೊ ಇದು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ಕಂಪ್ಲೀಟ್ ಚೆನ್ನೈ ಕೊಲ್ಯಾಪ್ಸ್ ಶುರುವಾಗುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ಬಂದ ಯಶ್ ದಯಾಳ್ ಒಂದೇ ಓವರಲ್ಲಿ 2 ವಿಕೆಟ್ ತೆಗಿತಾರೆ. ಸೊ ಅಲ್ಲಿಗೆ ಚೆನ್ನೈ ಗೆಲ್ಲಕ್ಕಾಗಲ್ಲ, 197ನ ಚೇಸ್ ಮಾಡಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಯಾಕೆಂದರೆ ಆ ನಂತರ ಯಾರೇ ಬಂದರೂ ಕೂಡ, ಆನಂತರ ಬರೋ ರವೀಂದ್ರ ಜಡೇಜಾ ಅಥವಾ MS ಧೋನಿ ಯಾರೇ ಇದ್ದರೂ ಕೂಡ ಅವರೆಲ್ಲ ಒಂದು 20, 30 ಈ ಥರ ಬರ್ತಾರೆ ಹೊರತು, ಇದು ಚೆನ್ನೈ RCB ಪಂದ್ಯದ ಟರ್ನಿಂಗ್ ಪಾಯಿಂಟ್. ಪವರ್ ಪ್ಲೇಯಲ್ಲೇ RCB 3 ವಿಕೆಟನ್ನು ತಗೊಂಡಿದ್ದು, ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ದು. ಇದರ ನಂತರ ಸೋಷಿಯಲ್ ಸುದ್ದಿಯನ್ನು ನೋಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಧೋನಿ ಯಾಕೆ 9th ಪೊಸಿಷನ್ನಲ್ಲಿ ಬ್ಯಾಟಿಂಗ್ಗೆ ಬಂದರು. ಧೋನಿ 4 ಸಿಕ್ಸರ್ಗಳನ್ನು ಬಾರಿಸಿದ್ರು ಸರಿ, ಫ್ಯಾನ್ಸ್ಗೆ ಧೋನಿ ಬರಬೇಕು ಅಂತ ಕಾಯ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾರೆ. ಧೋನಿ ಕ್ರೀಡಾಂಗಣಕ್ಕೆ ಇಳಿದ್ರೇ ಸಂಭ್ರಮ. ಆದರೆ ಯಾಕೆ ಅವರು 9th ಪೊಸಿಷನ್ನಲ್ಲಿ ಬ್ಯಾಟಿಂಗ್ ಇಳಿದ್ರು? ಅವರು 6th, 7th ಅಲ್ಲಿ ಬರ್ಬೋದಾಗಿತ್ತಲ್ಲ. ಅಂದರೆ ಟೀಮ್ ಕಷ್ಟದಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ಬ್ಯಾಟಿಂಗಿಗೆ ಬರ್ದೇನೆ ಕೊನೆಯಲ್ಲಿ ಬಂದುಬಿಟ್ಟು 20th ಓವರಲ್ಲಿ ಧೋನಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿದರೆ ಟೀಮ್ ಸೋಲೋ ಹಂತದಲ್ಲಿದೆ. ಆವಾಗ ಏನು ಪಾರ್ ಮಾಡೋಕ್ಕಾಗುತ್ತೆ? ಸೊ ಫಿನಿಷರು ಅಥವಾ ಟೀಮ್ನ ಆಪದ್ ಬಾಂಧವ ಅನ್ಸ್ಕೊಂಡಿರುವಂಥ ಧೋನಿ ಬರೀ ಟೀಮ್ಗೆ 5 ರನ್ನು ಬೇಕಿತ್ತು ಅಂತಂದಾಗ ಕ್ರೀಡಾಂಗಣಕ್ಕೆ ಇಳಿದು 4-6 ಬಾರಿಸಿ ಫಿನಿಷರ್ ಅನ್ಸ್ಕೊಳ್ಳೋದಾ?
ಯಾಕೆ ಅವರು ಆರಾಮದಲ್ಲಿ ಬರಲಿಲ್ಲ? ಬೇರೆ ರೀಸನ್ ಇರ್ಬೋದು, ಅದಕ್ಕೇನೋ ಹೆಲ್ತ್ ಕಂಡೀಷನ್ಸೋ ಏನೋ ಇರ್ಬೋದು, ಆದರೆ ಯಾಕೆ ಬರಲಿಲ್ಲ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಯಾರ್ಯಾರೆಲ್ಲ ಈ ಪ್ರಿಡಿಕ್ಷನ್ಸ್ ಮಾಡಿದ್ರು ನೋಡಿ ಸಿ ಎಸ್ ಕೆ ಗೆಲ್ಲುತ್ತೆ ಅಂತ, ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಸಿ ಎಸ್ ಕೆ ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀರಲ್ಲ, ಆರ್ ಸಿ ಬಿ ಅಂತ ಬ್ಯಾಲೆನ್ಸ್ಡ್ 11 ಇದೆ, ಸೊ ಸಿ ಎಸ್ ಕೆ ಗೆಲ್ಲೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಎಲ್ಲರೂ ಕೂಡ ಸಿ ಎಸ್ ಕೆ ಅಂತ ಅಂದ್ಕೊಂಡು ಅವ್ರನ್ನ ಫೇವರ್ ಮಾಡಿದರು. ಆದರೆ ಗೆದ್ದಿದ್ದು ಆರ್ ಸಿ ಬಿ. ಸೊ ಸುನಿಲ್ ಗವಾಸ್ಕರ್ ಇರಲಿ, ಅಂಬಟಿ ರಾಯ್ಡು ಇರಲಿ, ಅಂಬಟಿ ರಾಯ್ಡು ಅವ್ರನ್ನಂತೂ ಬೆಂಡೆತ್ತಾ ಇರ್ತಾರೆ ಫ್ಯಾನ್ಸ್, ಯಾವಾಗಲೂ ಸಿ ಎಸ್ ಕೆ ಪರ ನಿಂತ್ಕೋತಾರೆ ಅಂತ. ಹಾಗಾಗಿ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆದ್ದಿದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಧೋನಿ 9th ಪೊಸಿಷನ್ಲಿ ಯಾಕೆ ಬಂದರು ಅನ್ನೋದು ಭಾರಿ ಚರ್ಚೆ ಆಗ್ತಾಯಿದೆ. ಜೊತೆಗೆ ಅಂಬಟಿ ರಾಯ್ಡು, ಸುನಿಲ್ ಗವಾಸ್ಕರ್ ಸೇರಿದಂತೆ ಈ ಎಕ್ಸ್ಪರ್ಟ್ಗಳೆಲ್ಲ ಸಿ ಎಸ್ ಕೆ ಪರವಾಗಿ ಏನು ಬ್ಯಾಟ್ ಮಾಡಿದರು. ಸಿ ಎಸ್ ಕೆನೇ ಗೆಲ್ಲುತ್ತೆ, ಯಾಕೆಂದರೆ ಆಬ್ವಿಯಸ್ಲಿ 17 ಇಯರ್ಸು ಆರ್ ಸಿ ಬಿ ಅದು ಚಪಾಕಲ್ಲಿ ಗೆಲ್ಲಕ್ಕಾಗಲಿಲ್ಲ ಅಂದರೆ ಇಲ್ಲಿ ಅದನ್ನೇ ಏನು ಒಂದು ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಹಾಗೆ ಮಾಡಿದ್ರು, ಆದರೆ ಎಲ್ಲ ಚೇಂಜ್ ಆಯಿತು. ಸೊ ಆರ್ ಸಿ ಬಿ ಚಟ್ನಿ ಮಾಡಿದರು ಚೆನ್ನೈನ ಅಂತ ಹೇಳ್ಬೋದು. ಸೊ ಇದು ಟೋಟಲ್ ಮ್ಯಾಚ್ನ ಸಮರಿ. ಮತ್ತೆ ಈ ರೀತಿಯ ಆರ್ ಸಿ ಬಿ ಚೆನ್ನೈ ಮಾತ್ರ ಅಲ್ಲ, ಎಲ್ಲ IPL ಮ್ಯಾಚ್ಗಳ ಹೈಲೈಟ್ಸ್ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.